ನಮಸ್ಕಾರ, ಮುಜಾವರ್ ಚಾನಲ್ಗೆ ಸ್ವಾಗತ. ಈಗ ಇಲ್ಲಿ ಒಂದು ಕಡೆ ನಾವು ರಾಜಗಿರಿ ಅಂತೀವಿ, ಮುಳ್ಳು ರಾಜಗಿರಿ ಅಂತೇಳಿ. ಒಬ್ಬೊಬ್ಬರು ನಾವು ಬುಕ್ನ್ಯಾಗ ನೋಡಿದಾಗ ಅರಿವೆ ಗಿಡ ಅಂತಾರೆ, ಅರಿವೆ ಸೊಪ್ಪು ಅಂತಾರೆ. ಹಿಂದಿ ಒಳಗೆ ರಾಮಧಾನ್ ಅಂತಾರೆ ಅದಕ್ಕೆ ನಮ್ಮ ಆಡುಭಾಷೆ ಒಳಗೆ ನಮ್ಮ ಕಡೆ ಅಂಕರು ಉತ್ತರ ಕನ್ನಡದಾಗ ನಮ್ಮ ಬಸವನ ಬಾಗೇವಾಡಿ ಒಳಗೆ ನಾವು ಇದಕ್ಕೆ ರಾಜಗಿರಿ ಅಂತೀವಿ, ಮುಳ್ಳು ರಾಜಗಿರಿ ಅಂತೀವಿ. ಸ್ವಲ್ಪ ಮುಳ್ಳು ಇರ್ತೈತಿ ಇದಕ್ಕೆ ಕಾಂಡದೊಳಗೆ, ಅದಕ್ಕೆ ನಾವು ಮುಳ್ಳು ರಾಜಗಿರಿ ಅಂತೀವಿ. ಇಲ್ಲಿ ಪಾರಂಪರಿಕ ನಾಟಿ ವೈದ್ಯರು ಇರ್ತಾರೆ, ಅವ್ರು ಇದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ಈ ವಿಷಯವನ್ನು ಐತಲ್ಲ ಆದಷ್ಟು ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ನಮ್ಮ ಚಾನಲನ್ನು ಹಾಡಿ ಲೈಕ್ ಮಾಡಿರಿ, ಬೆಲ್ ಐಕಾನ್ ಒತ್ತಿ. ನಮ್ಮ ಬರುವಂಥ ವಿಡಿಯೋಗಳನ್ನು ಇನ್ನಷ್ಟು ಬರುವಂಥ ವಿಡಿಯೋಗಳನ್ನು ನಿಮಗೆ ಫಸ್ಟ್ ಬರುವಂಗೆ ಆಗ್ತದೆ. ಈಗ ಅವರು ಆ ಗಿಡದ ಬಗ್ಗೆ, ಆ ಸಸ್ಯದ ಬಗ್ಗೆ ಮಾಹಿತಿ ಹೇಳ್ತಾರೆ. ಅದು ಎದಕ್ಕೆ ಬರ್ತೈತೆ ಅನ್ನೋದು ಹೇಳ್ತಾರೆ, ಕೇಳ್ರಿ. ನಮಸ್ಕಾರ, ನಮ್ಮ ಮುಜಾವರ್ ಚಾನಲ್ಗೆ. ಇದು ನೋಡ್ರಿ, ಇದು ರಾಜಗಿರಿ, ಮುಳ್ಳು ರಾಜಗಿರಿ. ಸಾಕಷ್ಟು ಇಲ್ಲಿ ನೋಡ್ರಿ ನಮ್ಮ ಇದರೊಳಗೆ ಮಕಾಂದಾರ ಗಲ್ಲಿ ಅಂತ ಐತೆ, ನಮ್ಮ ಪಿರಾರು ಹಚ್ಚಾರ. ನಮ್ಮ ಇವರು ಹಚ್ಚಿದ್ದೇನೋ ಹಾಂ, ಇದು ಏನೈತಲ್ರಿ ಅವ್ರು ಏನೈತಲ್ರಿ ಹಚ್ಚಾರ, ಅವ್ರಿಗೇನು ಕುನೇ ಇಲ್ಲ. ಇದು ಏನೈತಲ್ಲ ಇದರೊಳಗೆ ದೊಡ್ಡ ಸಾಕಷ್ಟು ಗುಣಗಳದಾವೆ. ಇದರೊಳಗೆ ಔಷಧದೊಳಗೆ ನಾವು ಕೆಲವೊಂದು ಇದ್ರಾಗ ಎಷ್ಟು ಹೇಳಿದ್ರು ಕಡಿಮೆನೇ. ಇಲ್ಲೈತೆ ನೋಡ್ರಿ, ಮುಳ್ಳು ರಾಜಗಿರಿ ಅಂತೇವೆ ಇದಕ್ಕೆ. ನಿಮ್ಮ ಕಡೆ ಯಾವ ಭಾಷೆದಾಗ ಏನು ಕರೀತೀರಿ ಕರೀರಿ, ನಾವು ಅನ್ನೋದು ಮುಳ್ಳು ರಾಜಗಿರಿ ಪಲ್ಯ ಅಂತೇವೆ ಇದಕ್ಕೆ. ಈ ಪಲ್ಯದ್ಲಿಂದ ಏನೈತಲ್ರಿ ಸಾಕಷ್ಟು ಗುಣಗಳು ಇದ್ದ ಸಲಾಗೆ ನಿಮಗೆ ಹಿಡಿಯೋಕೆ ಹಾಕೋದೈತಿ. ಒಬ್ರಿಗೊಬ್ಬರು ಏನೈತಲ್ಲ ಇದು ನೋಡೋದು ಬರ್ರಿ, ಮತ್ತು ಇದಕ್ಕೆ ಏನೈತಲ್ಲ ನೀವು ತಿನ್ನೋದು ಬರ್ರಿ. ಇದರ ಒಳಗೆ ಏನೇನೈತೆ ಅನ್ನೋದು ನಾ ಈಗ ಹೇಳ್ತೀನಿ ನೋಡ್ರಿ. ಇದು ಏನೈತಲ್ರಿ ಪಲ್ಯ ಮಾಡ್ಕೇಸಿಂದ ಏನೈತಲ್ಲ ಇದು ಫಸ್ಟ್ನೇದು ಹೇಳ್ತೀನಿ, ಕಾಲ ಕೈಯ ಮುರಿದಿರ್ತಾವೆ ನೋಡ್ರಿ. ಎಷ್ಟೋ ದೂರ ಇರಲಕ್ಕ ಈಗ ಪಟ್ಟಿ ಕಟ್ಟಿರ್ತಾರೆ ಕೆಲವೊಂದು ಡಾಕ್ಟ್ರುಗಳು, ಪಟ್ಟಿ ಕಟ್ಟಿರ್ತಾರೆ. ಪಟ್ಟಿ ಕಟ್ಟಿದ್ರು ಅದು ನೀವು ಒಳಗೇನೋ ರಾಡ್ ಹಾಕ್ಲಿಕ್ಕಂದ್ರೆ ಇದು ಏನೈತಲ್ಲ ಇಷ್ಟು ಪಟ್ಟಿ ಕಟ್ಟಿರ್ತಾರಲ್ಲ, ಇಷ್ಟು ಉದ್ದಿತ್ತಂದ್ರು ಇದು ನಾ ತೋರಿಸ್ತೀನಿ ನೋಡ್ರಿ. ಇಷ್ಟು ಏನೂ ಇಲ್ಲಂದ್ರು 1 ಇಂಚ 2 ಇಂಚ್ ಇತ್ತಂದ್ರು ಪಟ್ಟಿ ಕಟ್ಟಿದ್ರಂತ ತಿಳಿರಿ. ಆ ದಿವಸ ರಾತ್ರಿ ಏನೈತಲ್ಲ ನೀವು ಇದ್ರ ಪಲ್ಯ ಹರಿದು ಎಷ್ಟು ಹರಿದಂದ್ರೆ ಒಂದು ಅರ್ಧ ಬಟ್ಟಲ್ದಷ್ಟು ರಸ ಹೊಂಡಬೇಕಿದ್ರೆ. ನೀರು ಭಾಳ ಇರ್ತೈತಿ ಪಲ್ಯದೊಳಗೆ, ಏನು ರೀ ನೀರು ಇರ್ತೈತಿ, ಒಂದು ಸ್ವಲ್ಪ ಒಗರು ನಮನಿ ಇರ್ತೈತಿ ಇದು ಪಲ್ಯ. ಇದು ಐತೆ ನೋಡ್ರಿ, ಇದು ಚೆಂದಾಗಿ ತೊಳೆದ ಕಿಸಿಂದ ಏನೈತಲ್ಲ ಇದಕ್ಕೆ ಏನೈತಲ್ಲ ಪಲ್ಯ ಹರಿದು ಎಷ್ಟಂದು ಒಂದು ಅರ್ಧ ಬಟ್ಟಲ್ದಷ್ಟು ಪಲ್ಯ ಬೇಕು. ಇದ್ರದ್ದು ಅರ್ಧ ರಸ ಆಗಿರಬೇಕು. ಅದ್ರೊಳಗೆ ಐತಲ್ಲ ಒಂದು ಸ್ವಲ್ಪ ಹೌದಲ್ಲ ನಂಗೆ ಸೌಂದರ್ಯನ ಉಪ್ಪು ಐತಲ್ಲ ಅದು ಹಾಕಿ ಕೊಟ್ಟಿರಂದ್ರೆ ಒಂದೇ ದಿನದಾಗ ಇದು ಕಟ್ಟತ್ತು ಬಂದು ಕಿಸಿಂದ ಕುಂದಿರುವಂಥದ್ದು. ನಾವು ಎಷ್ಟೋ ಸಾಕಷ್ಟು ಮಂದಿ ಕೊಟ್ಟೇವಿ, ಮೊದಲೊಂದು ವಿಡಿಯೋನು ಹಾಕಿದ್ದೇವೆ ನಿಮಗೆ ನೋಡುವಂಥದ್ದು. ಅದರ ಒಳಗೆ ಎಷ್ಟೋ ಮಂದಿ ಉಪಯೋಗ ಮಾಡ್ಕೊಂಡಿದ್ದೆ. ಇದು ಏನು ಮುಳ್ಳು ರಾಜಗಿರಿ ಅದು. ಇನ್ನೊಂದೇನಂದ್ರೆ ನಮಗೇನೈತಲ್ರಿ ಭಾಳ ಮಂದಿಗೆ ಕಾಲ್ಮಾಡಿ ಮತ್ತು ಬೇದಿ ಅಂದ್ರೆ ಏನು ಸಂಡಾಸ ಸರಿ ಆಗ್ಲಿಕ್ಕಂದ್ರೆ ಏನು ಮಾಡೋದು, ಇದಕ್ಕೆ ದಿವಸ ಏನೈತಲ್ಲ ಇದು ಪಲ್ಯದ್ದು, ಇದು ಪಲ್ಯ ಐತಲ್ರಿ ಪಲ್ಯ ಮಾಡ್ಕಿಸಿನ ತೊಗೊಂಡ್ರಿ ಅಂದ್ರೆ ಭಾಳ ಇಲ್ಲ, ಒಂದು 25 ದಿವಸ ತೊಗೋತು ರೀ. ಎಷ್ಟೋ ಇರ್ತೈತಿ ಇದು. ನಾವು ಏನೈತಲ್ಲ ಮುಳ್ಳು ರಾಜಗಿರಿ ಅಂತ ಯಾರೂ ತಿನ್ನೋದೇ ಇಲ್ಲ, ಈಗ ತಿನ್ನೋದು ಬಿಟ್ಬಿಟ್ಟೇವೆ. ಇದ್ರೊಳಗೆ ಸಾಕಷ್ಟು ಗುಣಗಳದಾವೆ. ಇದು ಏನೈತಲ್ರಿ ಪಲ್ಯ ಮಾಡ್ಕಿಸಿಂದ ನೀವು ತಿನ್ನುತ್ತೆ ಬಂದಿರಂದ್ರೆ ನಿಮ್ಮದು ಎಂಥದೇ ಅದು ಕಾಲು ಮಾಡಿ ಕಟ್ಟಾಗಿ ಬರೋದಿರಲ್ಲಕ್ಕ, ಮೂತ್ರ ಸರಿಯಾಗಿ ಬರಲಿಕ್ಕಂದ್ರು ಅವು ಕೆಲವೊಂದು ಡಾಕ್ಟ್ರುಗಳು ಪೋಸ್ಟ್ಯಾಟಿಕ್ ಅಂತ ಒಂದು ಜಡ್ಡು ಹೇಳಿಬಿಟ್ಟಾರೆ ನಮಗೆ. ಆ ಜಡ್ಡಿನ ಮೇಲೆ ಹೋಗಿಬಿಡ್ತೇವೆ, ನಾವು ಅದ್ರ ಗುಳಿಗೆ ಚಾಲು ಮಾಡಿಬಿಡ್ತೇವೆ. ಇದು ಏನೈತಲ್ಲ ಇದ್ರದ್ದು ಪಲ್ಯದ್ದು ಸೇವನೆ 25 ದಿವಸ ತನಕ ಮಾಡಿದ್ರೆ ಅಂದ್ರೆ ಅದು ನಿಮ್ಮದು ಏನೈತಲ್ಲ ಕಾಲು ಮಾಡಿ ಲೂಸ್ ಆಗುವಂಥದ್ದು, ಇದು ಆಗುವಂಥದ್ದು ಇದ್ರೊಳಗೆ ಗುಣ ಇರ್ತಿ. ಮತ್ತೇನೈತಲ್ರಿ ಇನ್ನೊಂದೇನೈತಲ್ಲ ನನ್ನ ಹೆಣ್ಮಕ್ಳಿಗೆ ಹೆಚ್ಚಿಗಂತ ಕೆಂಪು ಹೋತಿರ್ತದೆ, ಮುಟ್ಟೋದು ಸಮಸ್ಯೆ ಬರ್ತೈತೆ ನೋಡ್ರಿ. ಹೆಣ್ಮಕ್ಳಿಗೆ ಭಾಳ ದೊಡ್ಡ ಸಮಸ್ಯೆ ಅದು ಒಯ್ದ ಅಂದ್ರೆ ನಾವು ಒಯ್ದು ಕಿಸಿಂದ ಏನು ಮಾಡಿಬಿಡ್ತಾರೆ, ಅದು ಗರ್ಭಕೋಶನಾಗ ಗಂಟೆಗೆ ಇದನ್ನ ತೆಗೆದು ಕಡೆ ಬಿಡ್ತಾರೆ ಅವ್ರು ಪಿಸ್ಬಿನೇ. ಆ ಪಿಸ್ಬಿ ಸುದ್ಕೆ ಶೀದಾ ಮಾಡುವಂಥದ್ದು ಇದ್ರೊಳಗೆ ಗುಣ ಐತಿ. ಯಾವುದು ನಮ್ಮ ಮುಳ್ಳು ರಾಜಗಿರಿ ಒಳಗೆ. ಇದು ಏನೈತಲ್ರಿ ಇದಕ್ಕೆ ಏನು ಮಾಡೋದು, ಅವ್ರಿಗೆ ಏನೈತಲ್ರಿ ಇದು ಪೂರಾ ಅರದ ಕಿಸಿಂದ ಏನೈತಲ್ಲ ಇದಕ್ಕೆ ಕಳ ನೀರಾಗ ಕುದಿಸ್ಬೇಕು. ಕುದಿಸ್ಕಿಸಿಂದ ಏನೈತಲ್ರಿ ಕುದಿಸ್ಕಿಸಿಂದ ಎಷ್ಟು ಮಾಡ್ಬೇಕಂದ್ರೆ ಒಂದು ನೀವು ಭಾಳ ಬೇಡ, ನಮಗೆ 3 4 ಚಮಚ ಇದ್ರ ಪೌಡ್ರ್ ಮಾಡಿರಿ. ಒಣಗಿಸ್ಕಿಸಿಂದ ಸಣ್ಣ ಕಟ್ ಮಾಡಿಕಿಸಿಂದ ಒಣಗಿಸಿ ಪೌಡ್ರ್ ಮಾಡಿರಿ. ಪೌಡ್ರ್ ಮಾಡಿದ್ರೆ ಅಂದ್ರೆ 3 4 ಚಮಚ ಅಷ್ಟು 2 ಗ್ಲಾಸ್ ನೀರು ಹಾಕಿರಿ. 2 ಗ್ಲಾಸ್ ನೀರು ಹಾಕಿಸಿಂದ ಕಳ ಕುದಿಸ್ರಿ. ಕುದಿಸ್ಕಿಸಿಂದ ಸೋಸೆ ಏನೈತಲ್ಲ ಇದ್ರದ್ದು ಏನೈತಲ್ಲ ಒಂದು 20-21 ದಿವಸ ತನಕ ಮಾಡಿದ್ರೆ ಅಂದ್ರೆ ಎಲ್ಲ ಗರ್ಭಕೋಶದ್ದು ಮತ್ತು ಮುಟ್ಟಿದ ಸಮಸ್ಯೆ ಬರುವಂಥದ್ದು ಇದು ಗಿಡ. ಮತ್ತು ಕೆಲವೊಂದು ಇದರ ಒಳಗೆ ಏನದಲ್ರಿ ರೋಗಾಣುದ್ದು ಏನೈತಲ್ಲ
ಹಾವು ಕಡಿತಂದ್ರೆ ಯಾವಾದೇ ಹಾವು ಕಡಿತಿರ್ತದೆ ಇಸ ಏರಿರ್ತದ ಕೆಲವೊಂದು ಬರೀ ಸಾಯುವಂಥ ಎರಡೇ ಹಾವಿಗೆ ಸಾಯ್ತದೆ ಮನುಷ್ಯನು ಇಸ ಏರಿರ್ತದೆ ಕಾಲು ಬಾವು ಬರೋದು ಊತು ಬರೋದು ಅಂಥದ್ದು ಬರೋದು ಇಂಥದ್ದು ಬರೋದು ಆಗ್ತಿರ್ತದಲ್ಲ ಅದಕ್ಕೇನು ಮಾಡ್ಬೇಕಂದ್ರೆ ಇದ್ರದ್ದೇನೈತಲ್ಲ ಸಮೂಲ ಪೂರ ತೊಗೊಂಡು ಕಿಸಿಂದ ಇದಕ್ಕೆ ಅದೇ ಟೈಪ್ ನಾವು ಗರ್ಭಕೋಶದ ಹ್ಯಾಂಗೆ ಕೊಡ್ತೇವೆ ಅದೇ ಟೈಪ್ ಇದಕ್ಕೂ ಕೊಟ್ಟರು ಇಸ ಪೂರ ಇಡೀ ದೇಹದಂದು ಹೋಗುವಂಥದ್ದು ಇದು ಮುಳ್ಳು ರಾಜಗಿರಿ ಪಲ್ಯದ್ದು. ಮತ್ತೇನೈತಲ್ರಿ ಇದಕ್ಕೆ ನೀವು ಏನೈತಿಲ್ಲ ಪಥ್ಯಗಳು ಇರ್ತಾವೆ. ನಾವು ಸಾಕಷ್ಟು ಇದೇ ಔಷಧಿ ಹೇಳಕತ್ತೀವಿ, ನಿಮ್ಮ ಪಥ್ಯದ್ದು ಬೇಕು. ಪಥ್ಯದ್ದು ಏನಂದ್ರೆ ಈ ಪಥ್ಯ ಏನೈತಲ್ರಿ ನೀವು ಹೆಚ್ಚಿಗಂತ ಏನೈತಲ್ರಿ ಎಣ್ಣೆ ಒಳಗೆ ಕರೆದಿದ್ದು ತಿನ್ನಬಾರ್ದು, ನಂಜಾಗುವಂಥದ್ದು ತಿನ್ನಬಾರ್ದು. ಇದು ಏನು ಇಲ್ಲಿ ನಮ್ಮ ಬಲ್ಯಾಕೈತೆ ನೋಡ್ರಿ, ಸಾಕಷ್ಟು ಐತಿ ಇಲ್ಲಿ ಐತೆ ನೋಡ್ರಿ. ನಮ್ಮ ಪೀರಾರ ಇದ್ರಾಗೆ ಐತಿ ಇಲ್ಲಿ ನಮ್ಮ ಮಕ್ಕಂದಾರ ಗಲ್ಲಿ ಒಳಗೆ ಐತಿ. ವಿಕ್ರಾಂತ್ ಟೇಲರ್ ಸಾಹೇಬ್ರು ಈಗ ಇಲ್ಲಿ ಸಾಹೇಬ್ರ ಮನೆ ಮುಂದೆ ಇಲ್ಲಿ ಹಚ್ಚಿಗೆಸಿಂದ ಇದಕ್ಕೆ ಬೆಳೆಸ್ಯಾರ. ಅದು ಏನೋ ತಾನೇ ಎದ್ದೈತೆ ಅನ್ನೋ ಕೂನಿಲ್ಲ. ಇವ್ರು ನಮ್ಮ ವಿಕ್ರಾಂತ್ ಟೇಲರ್ ಸಾಹೇಬ್ರ ಮನೆ ಮುಂದೆ ಎದ್ದದಂದ್ರೆ ಅವರೇ ಬೆಳೆಸ್ಯಾರ ಅಂತ ನಮ್ಗೆ ಭಾಳ ಇದು. ಅವು ಉಮೇಶ ಮತ್ತು ಏನೈತಲ್ರಿ ದನ ಕುರಿ ಏನೂ ತಿಂದಿಲ್ಲ. ಇದು ಏನೈತೆ ನೋಡ್ರಿ ಇಂಥದ್ದೇ ತಂದು ಕಿಸಿಂದ ಪಲ್ಯ ಮಾಡ್ಕೊಂಡು ತಿಂದ್ರಿ ಅಂದ್ರೆ ನಿಮ್ಮ ಆರೋಗ್ಯ ಸರಿ ಇರ್ತೈತಿ. ಇದ್ರೊಳಗೆ ಸಾಕಷ್ಟು ಗುಣಗಳದಾವೆ. ನಾವು ಎಷ್ಟೋ ಗುಣಗಳು ಇದ್ರೊಳಗೆ ನಾ ಹೇಳೋದಂದ್ರೆ ನಿಮ್ಗೆ 2-3 ಇಷ್ಟೇ ಹೇಳಿರ್ತೀನಿ. ಇದು ಏನೈತಲ್ರಿ ಸಾಕಷ್ಟು ಗುಣ ಹೊಂದಿದ್ದೆ. ಮುಳ್ಳು ರಾಜಗಿರಿ ಇಲ್ಲೇ ಐತೆ ನೋಡ್ರಿ. ಇದು ತನ್ನ ಕೈಗೆ ಹಚ್ಕೊಳ್ಳೋದಿಲ್ಲ. ಇದು ಯಾಕಂದ್ರೆ ಇದ್ರೊಳಗೆ ತಾಕತ್ತೆ ಅಂತದೈತಿ. ಇಲ್ಲಿ ನೋಡ್ರಿ ಹರಿಬೇಕಾದ್ರೂ ಭಾಳ ಎಚ್ಚರಿಕೆಯಿಂದ ಹರಿಬೇಕು. ಇಲ್ಲೈತೆ ನೋಡ್ರಿ ಇಲ್ಲಿ ಮುಳ್ಳು ರಾಜಗಿರಿ ಇಲ್ಲಿ ಕಾಣಿಸ್ತದೆ ನೋಡ್ರಿ. ಇದು ಮುಳ್ಳು ರಾಜಗಿರಿ ಇಲ್ಲಿ ಕಾಣಿಸೋದಲ್ರಿ. ಇದು ತನ್ನ ಕೈಲಿ ತಾನೇ ಹರ್ಕೊಳ್ಳೋದಿಲ್ಲ. ಇದು ಹರಿಲಾಕೆ ಬರೋದಿಲ್ಲ, ಇದಕ್ಕೆ ಹಿಂಗೆ ಕಿತ್ಲಾಕೆ ಬರೋದಿಲ್ಲ. ಮತ್ತು ಅದು ತಿನ್ಬೇಕಾದ್ರೂ ಭಾಳ ಹುಷಾರಿಲಿಂತಿದ್ದಾವೆ. ಅಂಥದ್ದು ಒಂದು ದೊಡ್ಡ ಔಷಧದ ಗುಣಧರ್ಮ ಹೊಂದಿದ್ದೇ ಇದು ಗಿಡ ಮುಳ್ಳ ರಾಜಗಿರಿ. ಮತ್ತೇನೈತಲ್ಲ ಕೆಲವೊಂದು ಮಂದಿಗೆ ಏನೈತಲ್ಲ ನಾವು ಎಷ್ಟೋ ಮಂದಿಗೆ ಹೇಳ್ತಿರ್ತೀವಿ, ನಿಮಗೇನೈತಲ್ಲ ಇಸ ಏರ್ಯದಪ್ಪ ಅಂದರೆ ಹಾವು ದಿವಸ ಅದು ತುರಂತ ಕಡಿದಿದ್ದಲ್ರಿ. ಇದು ಮೊದಲಿಂದ ಏನೈತಲ್ಲ ಕಡಿದಿದ್ದ ಕಿಸಿಂದ ಇಸ ಏರೈತಿ, ಡಾಕ್ಟ್ರ್ ಕೈಲಿಂದ ಆಗೋದಿಲ್ಲ. ಅದು ತೆಗೀರಿ, ಇದು ತೆಗೀರಿ, ಅಂಥದ್ದು ತೆಗೀರಿ. ಮತ್ತೇನೈತಲ್ಲ ಮ್ಯಾಲಿಂದ ಅದು ಏನು ಮಾಡಿಬಿಡ್ತಾರೋ ಅವ್ರು ಇಲ್ಲಿಕ್ಕಂದ್ರೆ ಕೆದರ್ ತೆಗೆದು ಬಿಡ್ತಾರೆ. ಬಲಕ್ಕೆ ಸಾಕಷ್ಟು ಪೇಷಂಟ್ಗಳು ಬರ್ತಿರ್ತಾವೆ. ವೃದ್ಧ ಆಗಲಾರ ಅಂಥ ಪೇಷಂಟಿಗಿದು ನಾವು ವೃದ್ಧ ಮಾಡಿದ್ದು ಇದೇ ಗಿಡ. ಯಾವುದು ಇದು ಏನೈತಲ್ರಿ ಮುಳ್ಳ ರಾಜಗಿರಿ ಪಲ್ಯದ್ದು. ಎಲ್ಲರೂ ಇದು ಏನೈತಲ್ಲ ಸೇವನೆ ಮಾಡಿರಿ. ಮತ್ತು ಏನೈತಲ್ಲ ನೀವು ಅಷ್ಟೂರಿಗೆ ಏನೈತಲ್ಲ ನಿಮ್ಮ ಇಡೀ ಇದಕ್ಕೆ ವಿಡಿಯೋ ಹಾಕೋದಂದ್ರೆ ಏನೈತಲ್ಲ ನಿಮ್ಮಂಥವ್ರಿಗೆ ಎಲ್ಲರಿಗೆ ವೈದ್ಯರೇ ಅಂತ ಇಲ್ಲ, ವೈದ್ಯರು ಮಾಡ್ಬೋದು. ಮತ್ತು ಏನೈತಲ್ಲ ನಮ್ಮ ರೈತರು ಮಾಡ್ಬೋದು. ರೈತರಿಗೆ ಇದು ಹೊಂದುವಂಥದ್ದು ದಿವಸ ತಿನ್ನುವಂಥ ಪಲ್ಯನೇ ಐತಿದು. ನಾವು ಬಿಟ್ಟೇವಿ. ಈಗ ಬಿಟ್ಟಿಗೆಸಿಂದ ಏನೈತಲ್ಲ ಬರೀ ಕಮೂರ್ ಚೀಸ ಅಂಥ ತಿಂದ ಸಲಾಗಿ ನಮಗೆ ಸಾಕಷ್ಟು ರೋಗಾಣುಗಳು ಬರ್ಲಾಕತ್ತಾವು. ಅಂಥದ್ದೇನು ತಿನ್ನಕ್ಕೆ ಹೋಗ್ಬೇಡ್ರಿ. ಇಂಥ ರಾಜಗಿರಿ ಪಲ್ಯ ತಿಂದ ಕಿಸಿಂದ ನಿಮ್ಮ ಶರೀರ ಏನೈತಲ್ಲ ನಮ್ಮ ಕರ್ನಾಟಕದೊಳಗೆ ರುಬ್ಬಾಗಿ ಚೆಂದಾಗಿ ಹಿಡ್ಕೊರಿ. ಇದರಲ್ಲಿಂದ ಏನೈತಲ್ಲ ನಾವು ಕೆಲವೊಂದು ಅದಾವ ಇದ್ರೊಳಗೆ ಗಂಡಸ್ಥಾನ ಸುಖ ತಯಾರಾಗುವಂಥದ್ದು ಐತಿ. ಇದರೊಳಗೆ ವೀರ್ಯಾಣು ಪುಷ್ಟಿ ಆಗುವಂಥದ್ದು ಐತಿ. ಇವು ಏನೈತಲ್ಲ ನಾವು ಕೊಟ್ಟೇವಿ, ಕೆಲವೊಂದು ಮಂದಿಗೆ ಕೊಟ್ಟೇವಿ, ಕೆಲವೊಂದು ಮಂದಿಗೆ ಏನೈತಲ್ಲ ಕಾಂಬಳಿ ಸುಖ ತೆಗೆದೇವಿ. ಇದ್ರೊಳಗೆ ಅಷ್ಟು ಸಾಕಷ್ಟು ಗುಣ ಹೊಂದಿದ್ದಂಥದ್ದು ಮುಳ್ಳ ರಾಜಗಿರಿ ಪಲ್ಯ ಇದು. ಇದಕ್ಕೇನು ಎಲ್ಲರೂ ನೀವು ಸೇವನೆ ಮಾಡಿರಿ. ಸೇವನೆ ಮಾಡಿಕಿಸಿಂದ ಇದು ಮಾಡಿರಿ. ನಮ್ಮ ಇವರು ಮ್ಯಾನೇಜರ್ ಒಂದು ಸ್ವಲ್ಪ ಹೇಳ್ತಾರೆ, ಹೇಳ್ರಿ ಸಾಹೇಬ್ರ. ಈಗ ಇದು ಗಿಡ ಐತಲ್ಲ ನಮ್ಮ ಹಳ್ಳಿ ಒಳಗೆ ಅಲ್ಲಿ ಇಲ್ಲಿ ಕಸ್ತಾಗ ಬೆಳೆದಿರ್ತೈತಿ, ಕಿತ್ತಿ ಒಗಿತೀವಿ ನಾವು. ಇದಕ್ಕರ ಅದು ಎದಕ್ಕೆ ಯೂಸ್ ಆಕತ್ತೆ ಅನ್ನೋದು ನಮ್ಗೆ ಗೊತ್ತಿರಂಗಿಲ್ಲ. ಈ ನಮ್ಮ ನಾಟಿ ವೈದ್ಯರಿಂದ ನಿಮ್ಗೆ ಇದು ಮಾಹಿತಿ ತಿಳ್ಕೊಂಡಿರಲ್ಲ, ಇದನ್ನು ಯೂಸ್ ಮಾಡಿರಿ. ಹೊಳ್ಳಿ ಈಗ ನೋಡೋರು ಹೇಳಿದ್ರು ಏನು ಮಲಬದ್ಧತೆ ಮತ್ತು ಅಂದ್ರೆ ಸಂಡಾಸ್ ಸರಿಗೆ ಹಾಕಿರಲ್ಲ ಅಂದ್ರೆ ಹೊಳ್ಳಿ ಒಂದೇ ಅಂದರೆ ಈಗ ನಿಮ್ಮ ಏನು ಕಾಲ್ಮಡಿ ಐತಲ್ಲ ಅದು ಸರಿಯಾಗಿ ಆಗಲಿಲ್ಲ ಅಂದ್ರೆ ಮತ್ತು ಹಾವು ಕಡಿದ್ರೆ ಔಷಧಕ್ಕೆ ಇದು ವಿಷ ಕಡಿಮೆ ಆಗೋದ್ರಿಂದ ಮತ್ತು ಊತಾಗೋದ್ರಿಂದ ಊತಾಗಿತ್ತಂದ್ರೆ ಜಜ್ಜಿ ಕಾಲಿ ಜಾಗ ಕಟ್ಟಿದ್ರೆ ಕಡಿಮೆ ಆಕತ್ತೆ ಅಂತ ಹೇಳ್ಯಾರ. ಹೊಳ್ಳಿ ಇದನ್ನು ಪಲ್ಯ ಮಾಡಿ ತಿನ್ನೋದ್ರಿಂದ ಹೆಣ್ಮಕ್ಳಿಗೆ ರಕ್ತಸ್ರಾವ ಕಡಿಮೆ ಆಕತ್ತೆ ಅಂತ ಹೇಳ್ಯಾರ. ಅದಕ್ಕಾಗಿ ಏನು ಮಾಡಿರಿ, ಇದೇನು ರೊಕ್ಕ ಕೊಟ್ಟು ತೊಗೊಳೋದಿರಂಗಿಲ್ಲ. ಹಳ್ಳಿ ಒಳಗೆ ರೈತರು ಹೊಲ್ದಾಗ ಇದೆಲ್ಲ ಬೆಳೆದಿರ್ತೈತಿ. ರೈತರು ನೋಡಿರ್ತಾರೆ, ಆದರೆ ಇದು ಎದಕ್ಕೆ ಬರ್ತದೆ ಅಂತ ಗೊತ್ತಿರಂಗಿಲ್ಲ. ಅದನ್ನ ಈ ಥರ ನೀವು ಯೂಸ್ ಮಾಡಿ ಇದನ್ನು ಭಾಳ ಜನರಿಗೆ ಶೇರ್ ಮಾಡಿರಿ. ಯಾಕಂದ್ರೆ ಎಲ್ಲ ಕಡೆ ಇರ್ತೈತಿ ಇದು, ನಿಮಗೆ ಅದು ಅದ್ರ ಬಗ್ಗೆ ಮಾಹಿತಿ ಇರಂಗಿಲ್ಲ. ಅದಕ್ಕೆ ನಾವು ಇದೊಂದೆರಡು ಸ್ವಲ್ಪ ನಾವು ಅದರ ಬಗ್ಗೆ ಇದು ಮಾಡ್ತಾಯಿದ್ದೀವಿ, ಸ್ವಲ್ಪ ನಮ್ಮ ಇದ್ರ ಕಳಕಳಿಯಿಂದ. ನೀವೈತಲ್ಲ ಇದನ್ನು ಮುಂದೆ ಬೇರೆಯವರಿಗೆ ಶೇರ್ ಮಾಡಿರಿ. ನಮ್ಮ ಚಾನಲನ್ನು ಅಂದರೆ ನಾವು ವಿಡಿಯೋಗಳನ್ನು ಹಾಕೋಕ್ಕೆ ನಮ್ಗೆ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಅದಕ್ಕಾಗಿ ನಾವು ಐತಲ್ಲ ಇಲ್ಲಿ ನೋಡ್ಗ ಕೈಯ ಮುಳ್ಳು ನಮ್ಮ ವೈದ್ಯ ಸಾಹೇಬ್ರಿಗೆ ಸೌಕಾಸ ಕಿತ್ತಾಕತ್ತಿದ್ರು, ಮುಳ್ಳು ಹೋದ್ರು. ಅದಕ್ಕಾಗಿ ನಿಮಗಾಗಿ ನಾವು ತೊಂದರೆ ತೊಗೊಂಡು ಅಲ್ಲೇ ಹಾಕ್ತಾ ಇರ್ತೀವಿ. ಅದಕ್ಕೆ ನೀವು ಐತಲ್ಲ ಇದನ್ನು
ಆದಷ್ಟು ನಿಮಗೆ ನಾವು ವಿಡಿಯೋ ಮಾಡ್ತಿರ್ತೀವಿ ಅಂದ್ರೆ ಅದು ಸರಳ ಇರಂಗಿಲ್ಲ. ನಾವು ಅಲ್ಲೇ ಗಿಡ ಎಲ್ಲೆಲ್ಲಿ ಇರ್ತಾವೆ ನೋಡ್ಕೊಂಡು ಅದ್ರ ಬಗ್ಗೆ ಮಾಹಿತಿ ಹಾಕ್ತಾ ಇರ್ತೀವಿ. ನೀವು ಐತ್ಲ ಅದ್ರ ಬಗ್ಗೆ ಉಪಯೋಗ ತೊಗೊಂಡ್ರೆ ನಮಗೂ ಒಂದು ಸಂತೋಷ ಆಕತಿ. ಹಾಂ, ಇದನ್ನು ಬೇರೆಯವ್ರಿಗೆ ಶೇರ್ ಮಾಡೋದ್ರಿಂದ ಅವ್ರಿಗೆ ಒಂದು ಎಲ್ಲೇ ದವಾಖಾನೆಗೆ ರೊಕ್ಕ ಖರ್ಚು ಮಾಡ್ತಿರ್ತಾರೆ. ಈಗ ಬಡವ್ರು ಇರ್ತಾರೆ, ರೊಕ್ಕ ಖರ್ಚು ಮಾಡೋಕೆ ಹಾಕಿರಂಗಿಲ್ಲ. ಅವ್ರ ಮನೆಯಲ್ಲೇ ಕೂತು ಇನ್ನೊಂದಿಷ್ಟು ಹೆಚ್ಚಿಗೆ ತೊಂದರೆ ಪಡ್ತಿರ್ತಾರೆ. ಸರಿಯಾಗಿ ಮಲಬದ್ಧತೆ ಅಂದರೆ ಸಂಡಾಸ ಸರಿಯಾಗಿ ಆಲಾರ ಸಂಬಂಧ ಹೊಟ್ಟೆ ನೋವು ಆದಾಕಿರ್ತೈತಿ. ಹೊಟ್ಟೆ ನೋವಿಗೂ ಪ್ರಾಬ್ಲಮ್ ಕುಲ್ಲ ಆಕತ್ತಿದ್ರಿಂದ. ಮತ್ತು ಒಂದೇ ಅಂದರೆ ಕಾಲ್ಮಡಿಯೂ ಸರಿಯಾಗಿ ಆಗಲಿಲ್ಲ ಅನ್ನೋದ್ರದ್ದು ಸರಿಯಾಗುತ್ತೆ. ದವಾಖಾನೆಗೆ ಹೋಗಿ ಔಷಧ ತೊಗೊಂಡು ಕಿಡ್ನಿ ಹಾಳು ಮಾಡ್ಕೊಳ್ಳೋಕ್ಕಿಂತ ಇದನ್ನೈತ್ಲ ಮನ್ಯಾಗ ಮೊದಲು ಪಲ್ಯ ಮಾಡ್ತಿದ್ರು. ಇದನ್ನು ಈಗ ಎಲ್ಲರೂ ಇದು ಮಾಡಕತ್ತಾರ, ಏನಂದ್ರೆ ಬೇರೆ ಶೈಲಿ ಒಳಗೆ ಊಟ ಮಾಡಕತ್ತಾರ. ಹಳ್ಳಿ ಒಳಗೆ ಮೊದಲು ಪಲ್ಯ ಇರ್ತಿದ್ದಿಲ್ಲಲ್ಲ, ಈ ಥರ ಹೊಲ್ದಾಗ ಹೋಗಿ ಪಲ್ಯ ತೊಗೊಂಬಂದು ಮನ್ಯಾಗ ಮಾಡಿ ಒಂದು ತಿಂಗ್ಳದಾಗ 1-2 ಸಲ ತಿಂತಿದ್ರೆ ಹಿಂಗಾಗಿ ಆ ಜಡ್ಡುಗಳು ಬರ್ತಿದ್ದಿಲ್ಲ ಅವಾಗ. ಈಗೆಲ್ಲ ಬರೀ ಇದ್ರ ಮೇಲೆ ಹೊಂಟು ಬಿಟ್ಟೈತಿ, ಟೆಕ್ನಿಕ್ ಮೇಲೆ. ಅದ್ರ ಸಲುವಾಗಿ ಈಗ ಆಗುತ್ತೆ. ನೀವು ಐತ್ಲ ಸರಿಯಾಗಿ ಒಂದು ತಿಂಗ್ಳದಾಗ 2-3 ಸಲ ತಿನ್ನಿರಿ. ಹಾಗಲಕಾಯಿ ಆಯ್ತು, ಇಂಥ ಪಲ್ಯ ಆಯಿತು ಎಲ್ಲ ತಿನ್ಕೋತ ಹೋದ್ರಿ ಅಂದ್ರೆ ಮೊದಲಿನೂ ಅವಕ್ಕೆ ಜಡ್ಡು ಇರೋಂಗಿಲ್ಲ. ಅದಕ್ಕೆ ಈ ಪಲ್ಯನ ಉಪಯೋಗಿಸ್ರಿ. ಮತ್ತು ಇದನ್ನು ಆದಷ್ಟು ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ. ನಮಸ್ಕಾರ.